ನಮ್ಮ ರಾಷ್ಟ್ರ ಧ್ವನಿ ನ್ಯೂಸ್ಗೆ ಸ್ವಾಗತ. ಶ್ರೀನಿವಾಸಪುರ ಪೊಲೀಸರಿಂದ ಜೂಜಾಟದ ಅಡ್ಡೆ ಮೇಲೆ ದಾಳಿ, 10 ಜನರ ಬಂಧನ. ದಿನಾಂಕ 29/4/2026. ಸ್ಥಳ ಶ್ರೀನಿವಾಸಪುರ ತಾಲೂಕು. ಶ್ರೀನಿವಾಸಪುರ ಪೊಲೀಸ್ ಠಾಣೆಯ ಎಎಸ್ಐ ರೆಡ್ಡಿರವರು ಗ್ರಾಮಗಳ ಭೇಟಿ ಸಂದರ್ಭದಲ್ಲಿ ಹೊಗಳಗೆರೆ ಗ್ರಾಮದ ಸಮೀಪ ಅಕ್ರಮ ಜೂಜಾಟ ನಡೆಯುತ್ತಿರುವ ಬಗ್ಗೆ ಬಂದ ಗುಪ್ತ ಮಾಹಿತಿ ಆಧಾರದ ಮೇಲೆ ಓಬಳಗೆರೆ ಗ್ರಾಮಕ್ಕೆ ಹೋಗಿ ನೋಡಲಾಗಿ ಸುಮಾರು 15 ಜನರ ಗುಂಪು ಕಟ್ಟಿಕೊಂಡು ಹಣವನ್ನ ಪಣಕ್ಕಿಟ್ಟು ಇಸ್ಪಿಟ್ಟು ಜೂಜಾಟವಾಡಿ ಆಡುತ್ತಿರುವುದು ದೃಢಪಟ್ಟಿತು. ಅಕ್ರಮ ಚಟುವಟಿಕೆಗಳನ್ನು ತಡೆಗಟ್ಟುವ ಸಲುವಾಗಿ ತಕ್ಷಣ ಕ್ರಮ ಕೈಗೊಂಡು ಕುಮಾರಿ ಮನುಷ್ಯ ಐಪಿಎಸ್ ಎಎಸ್ಪಿ ಮುಳಬಾಗಿಲು ಉಪವಿಭಾಗೀಯ ಅವರ ನೇತೃತ್ವದಲ್ಲಿ ಶ್ರೀನಿವಾಸಪುರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಶ್ರೀ ಬಿ ಶಂಕರಾಚಾರ್, ಪಿಎಸ್ಐ ಶ್ರೀ ಜಯರಾಮ್, ಸಿಬ್ಬಂದಿಗಳಾದ ಶ್ರೀ ನಾಗರಾಜ್, ಶ್ರೀ ಆನಂದ್ ಕುಮಾರ್, ಶ್ರೀ ಗುರುಪ್ರಸಾದ್, ಶ್ರೀ ಸಂತೋಷ್ ಕುಮಾರ್ ಮತ್ತು ಇತರರ ತಂಡವು ದಾಳಿ ನಡೆಸಿ 11,500 ಮೊತ್ತದ ಹಣವನ್ನು ವಶಪಡಿಸಿಕೊಂಡಿರುತ್ತಾರೆ. ಬಂಧಿತರು ಮುರುಗೇಶ್ ವಯಸ್ಸು 35, ಕುಮಾರ್ ವಯಸ್ಸು 32, ನರಸಿಂಹ ವಯಸ್ಸು 43, ವೃತ್ತಿ ಡ್ರೈವರ್, ರಮೇಶ್ ವಯಸ್ಸು 33, ರಾಜಶೇಖರ್, ರಾಕೇಶ್ ಕುಮಾರ್ ವಯಸ್ಸು 37 ಮತ್ತು ಮಿಸ್ರಿ ವಯಸ್ಸು 50, ವೃತ್ತಿ ಕೂಲಿ ನಾಗರಾಜ್ ವಯಸ್ಸು 34, ವೃತ್ತಿ ಎಲೆಕ್ಟ್ರಿಷಿಯನ್ ಲೋಕೇಶ್ ವಯಸ್ಸು 43, ರಾಘವೇಂದ್ರ ವಯಸ್ಸು 48, ವೃತ್ತಿ ಕೂಲಿ ಮತ್ತು ಮಂಜುನಾಥ್ ವಯಸ್ಸು 42, ವೃತ್ತಿ ಕೂಲಿ. ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದ ಎಲ್ಲ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನ ಕೋಲಾರ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳಾದ ಶ್ರೀಮತಿ ಕನಿಕಾ ಸಿಕ್ರಿವಾಲ್ ಐಪಿಎಸ್ ರವರು ಮೆಚ್ಚುಗೆ ವ್ಯಕ್ತಪಡಿಸಿರುತ್ತಾರೆ. ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರ ಧ್ವನಿ ನ್ಯೂಸ್ ಕನ್ನಡ. ನಮ್ಮ ರಾಷ್ಟ್ರ ಧ್ವನಿ ನ್ಯೂಸ್ಗೆ ಸ್ವಾಗತ. ನೇಹಾ ಹಿರೇಮಠ್ ಕೊಲೆ ಕೇಸ್ ಹಂತಕ ಫಯಾಜ್ಗೆ ಮತ್ತೆ ಶಾಕ್. 5ನೇ ಬಾರಿಯೂ ಜಾಮೀನು ರಿಜೆಕ್ಟ್. ಹುಬ್ಬಳ್ಳಿ ಇಡೀ ಕರ್ನಾಟಕವನ್ನೇ ನಡಗಿಸಿದ್ದು ಕಾಲೇಜು ವಿದ್ಯಾರ್ಥಿನಿ ಸ್ನೇಹಾ ಹಿರೇಮಠ್ ಭೀಕರ ಕೊಲೆ ಪ್ರಕರಣಕ್ಕೆ ಈಗ ಭರ್ತಿ 2 ವರ್ಷ. ಸರ್ಕಾರ ನೀಡಿದ್ದ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯದ ಭರವಸೆಗಳು ಕೇವಲ ಮಾತಿನಲ್ಲಿ ಉಳಿದರೂ ನ್ಯಾಯಾಲಯದಲ್ಲಿ ಮಾತ್ರ ನೇಹಾ ಆತ್ಮಕ್ಕೆ ನ್ಯಾಯ ಸಿಗುವ ಭರವಸೆ ಜೀವಂತವಾಗಿದೆ. ಹೌದು, ಜೈಲು ಪಾಲಾಗಿರುವ ಹಂತಕ ಫಯಾಜ್ ಸಲ್ಲಿಸಿದ ಜಾಮೀನು ಅರ್ಜಿಯನ್ನ ನ್ಯಾಯಾಲಯವು 5ನೇ ಬಾರಿಗೆ ವಜಾಗೊಳಿಸಿ ಆದೇಶಿಸಿದ. ಅಂದರೆ ಹಂತಕನಿಗೆ ಸದ್ಯಕ್ಕೆ ಜೈಲೇ ಗತಿ. ಕಟುಕ ಸೇರಿತ್ತು ಸರ್ಕಾರದ ಭರವಸೆ. ನೇಹಾ ಕೊಲೆಯಾದ ತಕ್ಷಣ ರಾಜ್ಯಾದ್ಯಂತ ದೊಡ್ಡ ಆಕ್ರೋಶ ವ್ಯಕ್ತವಾಗಿತ್ತು. ಆಗ ಸರ್ಕಾರ ತ್ವರಿತಗತಿಯ ನ್ಯಾಯಾಲಯ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪಿಸಿ ಬೇಗನೆ ಶಿಕ್ಷೆ ಕೊಡಿಸುವ ಭರವಸೆ ನೀಡಿತ್ತು. ಆದರೆ 2 ವರ್ಷ ಕಳೆದರೂ ಆ ಭರವಸೆಗಳು ಕಡತಗಳಲ್ಲಿ ಧೂಳು ಹಿಡಿಯುತ್ತವೆ ಎಂಬ ಅಸಮಾಧಾನ ಕೇಳುತ್ತಿದೆ. ವಕೀಲರ ಖಡಕ್ ವಾದ ಹಂತಕನಿಗೆ ಹಿನ್ನಡೆ. ಸರ್ಕಾರದ ಮಂದಗತಿಯ ನಡೆ ಒಂದೆಡೆಯಾದರೆ ಇತ್ತ ನೇಹಾ ಕುಟುಂಬದ ಪರ ವಕೀಲ ರಾಘವೇಂದ್ರ ಮುತ್ತಗೀಕರ ಅವರು ನಡೆಸುತ್ತಿರುವ ಕಾನೂನು ಹೋರಾಟ ಮಾತ್ರ ಹಂತಕನಿಗೆ ಫಯಾಜ್ ಯಾವುದೇ ಕಾರಣಕ್ಕೂ ಹೊರಬರದಂತೆ ನ್ಯಾಯಾಲಯದಲ್ಲಿ ಬಲಿಷ್ಠ ಪ್ರತಿವಾದ ಮಂಡಿಸಿದ ವಕೀಲರು ಸತತ 5ನೇ ಬಾರಿಗೆ ಹಂತಕನಿಗೆ ಜಾಮೀನು ಸಿಗದಂತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯಕ್ಕೆ ಹಂತಕ ಕೊಠಡಿ ಒಳಗೆ ಇರುವುದು ಸ್ನೇಹ ಕುಟುಂಬಕ್ಕೆ ಮತ್ತು ನ್ಯಾಯ ಬಯಸುವ ಎಲ್ಲರಿಗೂ ಸಣ್ಣ ಸಮಾಧಾನ ತಂದಿದೆ. ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರ ಧ್ವನಿ ನ್ಯೂಸ್ ಕನ್ನಡ.